ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಚೇಚೆ, ನಾನು ಯಾಕೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ? ಸರ್, ಕಾಪಿ. ಮೈನಾ, ನೀನ್ ಹೀಗ್ ಮಂಕಾಗಿರ್ಬೇಡ ಮೈನಾ. ನೀನು ಖುಷಿಯಾಗಿರ್ಬೇಕು ಯಾವಾಗ್ಲೂ. ನೋಡು, ನಾನು ಹೇಳ್ತಿದ್ರು ನೀನಿನ್ನೂ ಹಾಗೆ ಇದೆಯಲ್ಲ. ಯಾಕೆ? ನಾನು ನಿನ್ನ ತಪ್ಪು ತಿಳ್ಕೊಂಡಿದ್ದೀನಿ ಅನ್ಕೊಂಡಿದ್ಯಾ? ಇಲ್ಲ ಮೈನಾ, ನಿನ್ನ ತಪ್ಪು ತಿಳ್ಕೊಳ್ಳೋದಾಗ್ಲಿ, ನಿನ್ನನ್ನ ಬೇರೆಯವ್ರ ಮುಂದೆ ಬಿಟ್ಕೊಡೋದಾಗ್ಲಿ ಸಾಧ್ಯನೇ ಇಲ್ಲ. ನನಗೆ ನೀನೇನು ಅಂತ ತುಂಬಾ ಚೆನ್ನಾಗಿ ಗೊತ್ತು. ಹೀಗಾಗಿರೋದಕ್ಕೆಲ್ಲ ನಾನು ಒಂದು ರೀತಿ ಕಾರಣನೇ. ಎಷ್ಟೇ ಅವಕಾಶ ಸಿಕ್ಕಿದ್ರು ನಾನು ನನ್ನ ಪ್ರೀತಿನ ನಿನ್ ಜೊತೆ ಹೇಳ್ಕೊಳ್ದೇ ಇರೋದೇ ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಅನಿಸ್ತಿದೆ. ಇನ್ನೂ ಸುಮ್ಮನಿದ್ರೆ ಮತ್ತೇನಾಗುತ್ತೋ ಏನೋ. ಒಂದ್ ರೀತಿಲಿ ನಾನ್ ಧೈರ್ಯ ಮಾಡಿ ನನ್ನ ಪ್ರೀತಿನ ನಿನ್ನ ಹತ್ರ ಹೇಳ್ಕೋಬೇಕು ಅಂತಾನೆ ಇಷ್ಟೆಲ್ಲ ಆಗ್ತಿದ್ಯೋ ಏನೋ. ನಾನದನ್ನ ಅರ್ಥ ಮಾಡ್ಕೊಂಡು ನನ್ನ ಪ್ರೀತಿನ ನಿನ್ನ ಹತ್ರ ಹೇಳ್ಕೊಳ್ಳಿಲ್ಲ ಅಂದ್ರೆ ತಪ್ಪಾಗತ್ತೆ. ಹೇಳ್ತೀನಿ ಮೈನಾ, ಹೇಳ್ತೀನಿ. ಮೈನಾ, ಐ ಲವ್ ಯು. ಐ ಲವ್ ಯು ಸೋ ಮಚ್ ಮೈನಾ. ಆದಷ್ಟು ಬೇಗ ನಮ್ಮಪ್ಪ ಮಾತ್ರ ನಿಮ್ಮಪ್ಪ ಮಾತ್ರ ನಮ್ಮ ಮದುವೆ ಬಗ್ಗೆ ಮಾತಾಡ್ತೀನಿ ಮೈನಾ. ನಿಜವಾಗ್ಲೂ ಮೈನಾ. ಪುಷ್ಪಕ್, ನರ್ತನ, ಮೈನಾ ಎಲ್ಲಿ? ಮೈನಾ ಎಲ್ಲಿ? ಅಲ್ಲ ಪುಷ್ಪಕ್, ಇಷ್ಟೆಲ್ಲ ಆದ್ಮೇಲೂ ಮೈನಾ ನಿನ್ ಹತ್ರ ಬಂದು ಮಾತಾಡ್ತಾಳೆ ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀಯಾ? ಅವಳ ಕೈಲಿ ನಿನ್ ಮುಖಾನೇ ತೋರ್ಸಕ್ಕಾಗಲ್ಲ. ಅದು ನಾನು ಮೈನಾ ಜೊತೆ. ನನಗೆ ಅರ್ಥ ಆಗತ್ತೆ ಪುಷ್ಪಕ್. ಇದು ಬರೀ ಮೈನಾ ಧ್ರುವ ಸಮಸ್ಯೆ ಅಷ್ಟೇ ಅಲ್ಲ. ಇಲ್ಲಿ ಯಾರಿಗೂ ಗೊತ್ತೇ ಇಲ್ದಿರೋ ಮೂರನೇ ವ್ಯಕ್ತಿ ಒಬ್ಬ ತುಂಬಾ ನೋವು ತಿಂತಿದ್ದಾನೆ. ಅದು ನೀನೇ ಅಂತಾರೋ ನನಗೆ ಚೆನ್ನಾಗಿ ಗೊತ್ತಿದೆ. ಈ ವಿಚಾರದಿಂದ ನಿನಗೆ ಎಷ್ಟು ಸಂಕಟ ಆಗಿದೆ ಅನ್ನೋದನ್ನ ನಾನ್ ಮಾತ್ರ ಅರ್ಥ ಮಾಡ್ಕೋಬಲ್ಲೆ. ಆದ್ರೆ ಏನ್ ಮಾಡೋದು? ಧ್ರುವ ಮೈನಾ ಇಬ್ರೆ ಇಡೀ ರಾತ್ರಿ 4 ಗೋಡೆ ಮಧ್ಯೆ ಇದ್ರು ಅನ್ನೋ ಕಹಿ ಘಟನೆನ. ಸಾರಿ ಪುಷ್ಪಕ್, ನಿನ್ಗೆ ಹರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಮಾತಾಡ್ಲಿಲ್ಲ. ಆದ್ರೂ ಮೈನಾ ಧ್ರುವ ಇಬ್ರು ಒಟ್ಟಿಗೆ ಇಡೀ ರಾತ್ರಿ 4 ಗೋಡೆ ಮಧ್ಯೆ ಮಲಗಿದ್ರು ಅಂದ್ರೆ ಆ ವಿಷಯ ಇದೆಯಲ್ಲ. ಪ್ಲೀಸ್ ಅದ್ರ ಬಗ್ಗೆ ಏನು ಮಾತಾಡ್ಬೇಡ. ನಾನ್ ಮಾತಾಡಿಲ್ಲ ಅಂದ್ರು ಮಾತಾಡೋರು ಮಾತಾಡೇ ಮಾತಾಡ್ತಾರೆ ಪುಷ್ಪಕ್. ಅಲ್ಲ, ಎಷ್ಟು ಜನ ಅದನ್ನ ನೋಡಿದ್ದಾರೆ. ಅವರೆಲ್ಲ ಸುಮ್ನೆ ಇರ್ತಾರೆ ಅಂತ ಅನ್ಕೊಂಡಿದ್ಯಾ? ಅವರೆಲ್ಲ ಯಾರು ತಪ್ಪು ತಿಳ್ಕೊಂಡಿರಲ್ವಾ? ನೀನು ನನ್ನ ಬಾಯಿನ ಸುಲಭವಾಗಿ ಮುಚ್ಚಿಸ್ದಷ್ಟು ಬೇರೆಯವ್ರ ಬಾಯಿನ ಮುಚ್ಚಕ್ ಆಗತ್ತೆ ಅಂತ ಅನ್ಕೊಂಡಿದ್ಯಾ? ಅದನ್ನ ಬಿಡು. ಹಾಸ್ಟೆಲ್ ಅಲ್ಲಿ, ಗಾರ್ಮೆಂಟ್ಸ್ ಅಲ್ಲಿ ಎಷ್ಟು ಜನ ಎಷ್ಟು ತರ ಮಾತಾಡ್ತಿರ್ತಾರೆ. ನೀನು ಪ್ರತಿ ಒಬ್ಬೊಬ್ರ ಹತ್ರನೂ ಹೋಗಿ ಮೈನಾ ಅಂತೋಳಲ್ಲ, ಮೈನಾ ಕ್ಯಾರೆಕ್ಟರ್ ಬಗ್ಗೆ ತಪ್ಪು ತಿಳ್ಕೊಬೇಡಿ ಅಂತ ಹೋಗಿ ಜಸ್ಟಿಫೈ ಮಾಡಕ್ಕಾಗತ್ತಾ? ಇವರೆಲ್ಲ ಬಿಡು ಪುಷ್ಪಕ್, ಥರ್ಡ್ ಪರ್ಸನ್ಸ್. ನಾಳೆ ದಿನ ಅಂಕಲ್ ಆಂಟಿ ಹತ್ರ ಹೋಗಿ ನೀನು ಮೈನಾನ ಪ್ರೀತಿ ಮಾಡ್ತಿರೋ ವಿಷಯನ ಹೇಳಿ ನಾನು ಮೈನಾನ ಮದ್ವೆ ಮಾಡ್ಕೋತೀನಿ ಅಂದಾಗ ಅಂಕಲ್ ಆಂಟಿ ಈ ವಿಷಯನ ಮಾತಾಡಲ್ಲ ಅಂತ ನೀನ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀಯಾ? ಈಗಾಗ್ಲೇ ಅಂಕಲ್ಗೆ ಬಾನು ವಿಚಾರನೂ ಗೊತ್ತಾಗಿದೆ. ಇವತ್ತಲ್ಲ ನಾಳೆ
ಮೈನಾ ಧ್ರುವ ವಿಚಾರನೂ ಗೊತ್ತಾಗೇ ಆಗತ್ತೆ. ನಾಳೆ ದಿನ ಮೈನಾನ ಅವರು ಸೊಸೆ ಅಂತ ಹೇಗೆ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಅನ್ಕೊಂಡಿದ್ಯಾ? ಧ್ರುವ ಮೇಲೆ ನಿನಗ್ ನಂಬಿಕೆ ಇರ್ಬೋದು, ಆದ್ರೆ ಆ ನಂಬಿಕೆ ಎಲ್ರಿಗೂ ಇರ್ಬೇಕಲ್ವಾ ಪುಷ್ಪಕ್? ಭಾನು ಈಗಾಗ್ಲೇ ಮೈನಾ ಕ್ಯಾರೆಕ್ಟರ್ ಮೇಲೆ ಬರೆ ಹಾಕಿದಾನೆ. ಈಗ ಧ್ರುವ ಮತ್ತೊಂದ್ ಬರೆ ಹಾಕಿದಾನೆ. ಗಾಯ ವಾಸಿ ಆಗ್ಬೋದು, ಆದ್ರೆ ಕಲೆ ಹಾಗೆ ಉಳ್ಕೊಳ್ಳುತ್ತೆ ಪುಷ್ಪಕ್. ನೋಡು, ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ. ಹಿಂದೆ ಮಾತಾಡ್ತಾರೆ, ಮುಂದೆ ಮಾತಾಡ್ತಾರೆ. ಆದ್ರೆ ಈ ಮಾತುಗಳನ್ನೆಲ್ಲ ಕೇಳಿಸಿದ್ರು ಕ್ಯೂಡ್ರಾಗಿರ್ಬೇಕು, ಮಾತು ಬಂದ್ರು ಮೂಕನಾಗಿರ್ಬೇಕು. ಹಾಗಾಗತ್ತಾ ನಿನ್ ಕೈಲಿ? ಪುಷ್ಪಕ್, ಆದ್ರೆ ಇದಕ್ಕೆಲ್ಲ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಏನದು? ನಿನಗ್ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೂ ಹೇಳ್ತೀನಿ. ಧ್ರುವ, ಮೈನಾ ಇಬ್ರಲ್ಲೊಬ್ರು ಈ ಆಫೀಸಿಂದ ಹೋಗ್ಬೇಕು. ಮೈನಾನ ಪಾಪ ನೀನು ತುಂಬಾ ಲವ್ ಮಾಡ್ತಿರೋದ್ರಿಂದ ಈ ಆಫೀಸಿಂದ ಕಳ್ಸಕ್ ಆಗಲ್ಲ. ನನ್ಗೆ ಅರ್ಥ ಆಗುತ್ತೆ ಪುಷ್ಪಕ್, ಆದ್ರೆ ಧ್ರುವನ್ ಕಳಿಸ್ಬೋದಲ್ವಾ? ನೋಡು, ಆಸ್ ಅ ಫ್ರೆಂಡ್, ಆಸ್ ಎ ವೆಲ್ ವಿಶರ್ ನಾನು ನಿನ್ಗೆ ಗೈಡ್ ಮಾಡ್ಬೋದು. ಎನಿಹೌ, ಡಿಸಿಷನ್ ಮಾತ್ರ ನೀನೇ ತಗೋಬೇಕಾಗತ್ತೆ. ಸಂಗಾತಿ ಮುಖ್ಯನಾ ಅಥವಾ ಸ್ನೇಹಿತ ಮುಖ್ಯನಾ? ನೀನೇ ಚೆನ್ನಾಗಿ ಯೋಚನೆ ಮಾಡಿ ಡಿಸೈಡ್ ಮಾಡು. ಅಮ್ಮ, ನೀವು ಇಲ್ಲಿ ನಿನ್ಗೋಸ್ಕರನೇ ಕಾಯ್ತಿದ್ದೆ. ಅದು ನೀನು ನನ್ನ ಮಗ ಗೌಡನಲ್ಲಿ ಸಿಕ್ಕಾಕೊಂಡ್ ವಿಷಯ. ಅಮ್ಮ, ನಿಮ್ದಮ್ಮಯ್ಯ ಅಂತೀನಿ, ದಯವಿಟ್ಟು ಆ ವಿಷಯ ತೆಗಿಬೇಡಿ. ಅದರಿಂದ ನಾನು ತುಂಬಾ ಬೇಸತ್ತು ಹೋಗಿದ್ದೀನಿ. ಮೈನಾ, ನಾನು ನಿನ್ ತಪ್ಪು ತಿಳ್ಕೊಂಡಿಲ್ಲ. ನೀನೇನು ನನ್ನ ಮಗ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ನಿನ್ನ ನಂಬ್ತೀನಿ. ಆದ್ರೆ ಈ ಜನಗಳ ಬಾಯಿ ಮುಚ್ಚಕ್ಕಾಗಲ್ವಲ್ಲ. ಏನು ತಪ್ಪು ಮಾಡ್ದಿದ್ರು ಮುಖಕ್ಕೆ ಮಸಿ ಬಳ್ದ್ಬಿಡ್ತಾರಮ್ಮ. ಹಾಗಂತ ಏನು ತಪ್ಪು ಮಾಡ್ದೆ ನಮ್ಮ ಮುಖಕ್ಕೆ ನಾವು ಮಸಿ ಬಳಸ್ಕೊಳಕ್ಕಾಗತ್ತಾ?